ಮತ್ತೊಂದು ಕಡೆ ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಸಂಚಲನ ಸೃಷ್ಟಿಯಾಗಿದೆ. ಮಧುಬಲೆಯಲ್ಲಿ ಸಿಲುಕಿ ಕಾಂಗ್ರೆಸ್ ಪಡೆ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಖರ್ಗೆ ಸಿಎಂ ಭೇಟಿ ಸಂದರ್ಭದಲ್ಲೂ ಹನಿ ಬಗ್ಗೆ ಮಾತುಕತೆ ನಡೆದಿದೆ. ನಿನ್ನೆ ಸಿದ್ದರಾಮಯ್ಯ ಅವರನ್ನ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಭೇಟಿ ಮಾಡಿದ್ರು, ಆರೋಗ್ಯ ವಿಚಾರಿಸಿದ್ರು. ಜೊತೆಗೆ ಇದರ ನೆಪದಲ್ಲಿ ಒಂದಿಷ್ಟು ಮಾತುಕತೆ ನಡೆದಿದೆ. ಅಶ್ವವೇಗದಲ್ಲಿ ಖರ್ಗೆ ಸಿಎಂ ಭೇಟಿಯ ಎಕ್ಸ್ಕ್ಲೂಸಿವ್ ಇನ್ಸೈಟ್. ಹಾಗಾದ್ರೆ ಈ ಭೇಟಿಯ ಸಂದರ್ಭದಲ್ಲಿ ಏನು ಮಾತನಾಡಿದ್ರು ಸಿದ್ದರಾಮಯ್ಯನವರು, ಖರ್ಗೆ ಅವರು? ಸಿದ್ದರಾಮಯ್ಯನವರು ಏನು ಹೇಳಿದ್ರು, ಖರ್ಗೆ ಅವರು ಏನು ಸೂಚನೆ ಕೊಟ್ಟರು? ಈ ಇನ್ಸೈಡ್ ಅನ್ನ ನಿಮ್ಮ ಅಶ್ವವೇಗ ನ್ಯೂಸ್ ಇವತ್ತು ಹೇಳುತ್ತೆ. ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಸಂಚಲನ ಒಂದು ಕಡೆ, ಅದರ ಬಗ್ಗೆನೇ ಉಭಯರು ಮಾತನಾಡಿದ್ದಾರೆ. ರಾಜಣ್ಣ ಸದನದಲ್ಲಿ ಯಾಕೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಅಂತ ಖರ್ಗೆ ಅವರು ಹೇಳಿದ್ರು. ಸದನದಲ್ಲಿ ಪ್ರಸ್ತಾಪದಿಂದ ವಿಪಕ್ಷಗಳಿಗೆ ಆಹಾರ ಕೊಟ್ಟಂತಾಗಿದೆ ಅಲ್ವಾ, ರಾಜಣ್ಣಗೆ ಬುದ್ಧಿ ಹೇಳ್ಬೋದಿತ್ತಲ್ವಾ ಅಂತ ಖರ್ಗೆ ಅವರು ಹೇಳಿದ್ರು. ಸ್ಟಾರ್ಟಿಂಗ್ ಅಲ್ಲಿ ರಾಜಣ್ಣ ಅವರಿಗೆ ನೀವು ಕರೆದು ಬುದ್ಧಿ ಹೇಳಿ ಅಂತ ಸಿದ್ದರಾಮಯ್ಯನವರಿಗೆ ಖರ್ಗೆ ಅವರು ಹೇಳಿದ್ರು. ಇದೇ ಸಂದರ್ಭದಲ್ಲಿ ಖರ್ಗೆ ಅವರ ಮುಂದೆ ಅಸಹಾಯಕತೆಯನ್ನ ತೋರ್ಕೊಂಡ್ರು, ಇಕ್ಕಟ್ಟಿನ ಪರಿಸ್ಥಿತಿಯನ್ನ ತೋಡ್ಕೊಂಡ್ರು ಸಿದ್ದರಾಮಯ್ಯನವರು. ಆರಂಭದಲ್ಲಿ ಆರೋಗ್ಯ ವಿಚಾರಿಸಿದ್ರು, ಅದಾದ ಬಳಿಕ ಹನಿ ಟ್ರ್ಯಾಪ್ ಪ್ರಸ್ತಾಪ ಆಯಿತು. ಆಗ ಖರ್ಗೆ ಅವರು ಹೇಳಿದ್ರು, ನೋಡಿ ಈ ವಿಚಾರವನ್ನ, ಹನಿ ಟ್ರ್ಯಾಪ್ ವಿಚಾರವನ್ನ ರಾಜಣ್ಣ ಯಾಕೆ ಸದನದಲ್ಲಿ ಪ್ರಸ್ತಾಪ ಮಾಡಬೇಕಿತ್ತು, ಪಕ್ಷದ ವೇದಿಕೆಯಲ್ಲಿ ಪ್ರಸ್ತಾಪ ಮಾಡಬೇಕಿತ್ತು. ನೋಡಿ ಈಗ ಸದನದಲ್ಲಿ ಪ್ರಸ್ತಾಪ ಆಗಿರುವ ಕಾರಣಕ್ಕೆ ವಿಪಕ್ಷಗಳಿಗೆ ಆಹಾರ ಆಗಿದೆ, ನೀವು ಬುದ್ಧಿ ಹೇಳ್ಬೋದಿತ್ತಲ್ವಾ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಆ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ತಮ್ಮ ಇಕ್ಕಟ್ಟಿನ ಸ್ಥಿತಿಯನ್ನ ವಿವರಿಸಿದ್ರು. ಹಾಗಾದ್ರೆ ಏನು ಹೇಳಿದ್ರು ಸಿದ್ದರಾಮಯ್ಯನವರು? ಖರ್ಗೆ ಸಾಹೇಬ್ರ ಮುಂದೆ ಅಸಹಾಯಕತೆಯನ್ನು ತೋಡ್ಕೊಂಡ್ರು. ಯಾರಿಗೆ ಬುದ್ಧಿ ಹೇಳೋದು, ಯಾರಿಗೆ ಬಿಡೋದು ಅಂತ ಅಸಹಾಯಕತೆಯನ್ನು ತೋಡ್ಕೊಂಡಿದ್ದಾರೆ ಸಿದ್ದರಾಮಯ್ಯ. ರಾಜಣ್ಣ ಅವರ ಮಗ ಎಲ್ಲವೂ ದಾಖಲೆ ಸಮೇತ ತೋರಿಸಿದ್ದಾರೆ. ಆ ನಾಯಕನಿಂದಲೇ ಹನಿ ಟ್ರ್ಯಾಪ್ ಅಂತ ನೇರವಾಗಿ ಆರೋಪವನ್ನು ಮಾಡಿದ್ದಾರೆ. ಈಗ ಯಾರನ್ನ ಸಮರ್ಥನೆ ಮಾಡ್ಕೋಬೇಕು, ಯಾರನ್ನ ಬಿಡಬೇಕು, ನೀವೇ ಹೇಳಿ ಅಂತ ಖರ್ಗೆ ಮುಂದೆ ಸಿದ್ದರಾಮಯ್ಯನವರು ತಮ್ಮ ಇಕ್ಕಟ್ಟಿನ ಪರಿಸ್ಥಿತಿಯನ್ನ ವಿವರಿಸಿದ್ದಾರೆ. ನಿನ್ನೆ ಸುದೀರ್ಘವಾಗಿ ಚರ್ಚೆ ನಡೆಸಿದ್ರು ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯನವರು ಸುದೀರ್ಘವಾಗಿ ಚರ್ಚೆ ನಡೆಸಿದ್ರು. ಆರಂಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯನವರ ಆರೋಗ್ಯದ ಬಗ್ಗೆ ಮಾತನಾಡಿದ್ರು, ಹೇಗಿದೆ ಕಾಲ ಅಂತ ಕೇಳಿದ್ರು. ಆಗ ಎಲ್ಲವೂ ಕೂಡ ಓಕೆ ವಾಕ್ಯ ಆಗಿದೆ ಅಂತ ಹೇಳಿದ್ರು. ಅದಾದ ನಂತರ ರಾಜಕಾರಣಿಗಳು ರಾಜಕೀಯ ಮಾತಾಡಬೇಕಾಗುತ್ತೆ, ಅದರಲ್ಲೂ ಕೂಡ ಅಧ್ಯಕ್ಷರು, ಮತ್ತೊಂದು ಕಡೆ ಸಿಎಂ ರಾಜ್ಯದಲ್ಲಿ ನಡೀತಾ ಇರುವಂತಹ ಹನಿ ಟ್ರ್ಯಾಪ್ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. KN ರಾಜಣ್ಣ ಸದನದಲ್ಲಿ ಈ ವಿಚಾರ ಪ್ರಸ್ತಾಪ ಮಾಡಿದ್ದ ಕಾರಣಕ್ಕೇನೆ ಇವತ್ತು ಹನಿ ಟ್ರ್ಯಾಪ್ ರಾಜ್ಯದಾದ್ಯಂತ ಸದ್ದು ಮಾಡ್ತಾ ಇದೆ. ಇಫ್ ಇನ್ ಕೇಸ್ ಏನಾದರೂ KN ರಾಜಣ್ಣ ತಮ್ಮ ಪಕ್ಷದ ವೇದಿಕೆಯಲ್ಲಿ ಅಥವಾ ಕ್ಯಾಬಿನೆಟ್ ಮೀಟಿಂಗಲ್ಲಿ ಇದನ್ನು ಪ್ರಸ್ತಾಪ ಮಾಡಿದರೆ ಇಷ್ಟು ದೊಡ್ಡ ಸದ್ದು ಆಗ್ತಾ ಇರಲಿಲ್ಲ. ಸದನದಲ್ಲಿ ಪ್ರಸ್ತಾಪ ಆಗಿದ್ದ ಕಾರಣಕ್ಕಾಗಿ ಇದು ದೊಡ್ಡ ಸದ್ದಾಗ್ತಾ ಇದೆ. ಇದು ತಪ್ಪಾ ಸರಿನಾ, ಇದರಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ನಲ್ಲಿ ಚರ್ಚೆ ನಡೀತಾ ಇದೆ. ಇದರ ನಡುವೆ ಖರ್ಗೆ ಸಾಹೇಬರು ಕೇಳಿದ್ರು ಸಿದ್ದರಾಮಯ್ಯನವರನ್ನ, ಯಾಕೆ ಸಿದ್ದರಾಮಯ್ಯನವರ ಅತ್ಯಾಪ್ತರು ರಾಜಣ್ಣ, ಹೀಗಾಗಿ ಹೇಳ್ಬೋದಿತ್ತಲ್ವಾ, ಬುದ್ಧಿ ಹೇಳ್ಬೋದಿತ್ತಲ್ವಾ, ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಬೇಕಿತ್ತು, ಅದನ್ನು ಬಿಟ್ಟು ಸದನದಲ್ಲಿ ಪ್ರಸ್ತಾಪ ಮಾಡಿದ್ದು ಯಾಕೆ, ಇದರಿಂದ ವಿಪಕ್ಷಗಳಿಗೆ ಆಹಾರ ಆಗಿದೆ, ಅವರು ಕೂಡ ಟೀಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂಥದ್ದು, ನೋಡಿ ಈಗಾಗಲೇ ಒಂದಿಷ್ಟು ದಾಖಲೆ ಸಮೇತ ನನ್ನ ಮುಂದೆ ತೋರಿಸಿದ್ದಾರೆ, ಈಗ ಯಾರನ್ನ ಸಮರ್ಥನೆ ಮಾಡ್ಕೋಬೇಕು, ಯಾರನ್ನ ಬಿಡಬೇಕು ಅಂತ ಹೇಳಿ ಅಸಹಾಯಕತೆಯನ್ನು ತೋಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ವಿವರಿಸಿದ್ದಾರೆ ತಮ್ಮ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ. ರಾಜಣ್ಣ ಅವರ ಪುತ್ರ ರಾಜೇಂದ್ರ ಮೊನ್ನೆ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ರು. ಆ ಸಂದರ್ಭದಲ್ಲಿ ಅವರ ಬಳಿ ಇರುವಂತಹ ಸಾಕ್ಷಿಗಳ ಸಮೇತ ಎಲ್ಲವನ್ನೂ ತೋರಿಸಿದ್ದಾರೆ, ಇವರೇ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಹೀಗಾಗಿ ನಾನು ಏನು ಮಾಡಲಿ ಅಂತ ಹೇಳಿ ಸಿದ್ದರಾಮಯ್ಯನವರು ಅಸಹಾಯಕತೆಯನ್ನು ತೋಡ್ಕೊಂಡ್ರಂತೆ. ಇನ್ನ ಹನಿ ಟ್ರ್ಯಾಪ್ ವಿಚಾರ ಹಲ್ಜಲ್ಲನ್ನು ಸೃಷ್ಟಿ ಮಾಡಿದರೆ ಇಕ್ಕಟ್ಟಿನಲ್ಲಿದೆಯಾ ಸರ್ಕಾರ ಅಥವಾ ಕಾಂಗ್ರೆಸ್? ಒಂದು ಕಡೆ ಶೀಘ್ರ ತನಿಖೆಗೆ ಬಿಜೆಪಿ ಡಿಮ್ಯಾಂಡ್ ಮಾಡ್ತಾ ಇದೆ, ಇದರಾಗಿ ಸಂಕಷ್ಟದಲ್ಲಿದೆ. ಸದನದಲ್ಲಿ ಬಾಂಬ್ ಸಿಡಿಸಿ ಸೈಲೆಂಟ್ ಆದ್ರ ರಾಜಣ್ಣ. ಆರೋಪ ಮಾಡಿ 4 ದಿನ ಆಯ್ತು, ಕಂಪ್ಲೇಂಟ್ ಕೊಟ್ಟಿಲ್ಲ, ಯಾಕೆ? ದೂರು ನೀಡದೆ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ಯಾಕೆ ರಾಜಣ್ಣ ಮಗ? ಹಾಗಾದ್ರೆ
ಹನಿ ಟ್ರ್ಯಾಪ್ ಬಗ್ಗೆ ರಾಜೇಂದ್ರಗೆ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯ ಅವರ ಸಲಹೆಯಂತೆ ನಡೆಯುತ್ತಿದ್ದಾರಾ MLC ರಾಜೇಂದ್ರ? ದೂರು ನೀಡೋದು ವಿಳಂಬವಾದರೆ ವಿಪಕ್ಷಕ್ಕೆ ಅಸ್ತ್ರವಾಗುವ ಸಾಧ್ಯತೆಯೂ ಇದೆ. ಹನಿ ಟ್ರ್ಯಾಪ್ ವಿಚಾರ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಇದು ದೊಡ್ಡ ಮುಜುಗರ ಜೊತೆಗೆ ಸಂಕಷ್ಟದ ಪರಿಸ್ಥಿತಿಯನ್ನ ತಂದಿಟ್ಟಿದೆ. ಒಂದು ಕಡೆ ಬಿಜೆಪಿ ನಾಯಕರ ಆರೋಪ ಮಾಡ್ತಾ ಇದ್ದಾರೆ, ಆಗ್ರಹಿಸ್ತಾ ಇದ್ದಾರೆ ಶೀಘ್ರ ತನಿಖೆ ಆಗಬೇಕು, SIT ರಚನೆ ಮಾಡಿ CBIಗೆ ಕೊಡಿ ಅಂತ ಒಂದು ಆಗ್ರಹ. ಮತ್ತೊಂದು ಕಡೆ KN ರಾಜಣ್ಣ ಸದನದಲ್ಲಿ ಪ್ರಸ್ತಾಪ ಮಾಡಿದ್ರು, ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರು, ತನಿಖೆ ಆಗಬೇಕು ಅಂತ ಹೇಳಿದ್ರು. ಬಟ್ ಕಂಪ್ಲೇಂಟ್ ಕೊಟ್ಟಿಲ್ಲ. ಯಾಕೆ ಸೈಲೆಂಟ್ ಆಗಿದ್ದಾರೆ? ಕಂಪ್ಲೇಂಟ್ ಕೊಡದೆ ಸಿದ್ದರಾಮಯ್ಯ ಅವರನ್ನ KN ರಾಜಣ್ಣ ಅವರ ಪುತ್ರ ರಾಜೇಂದ್ರ ಭೇಟಿ ಆಗಿದ್ಯಾಕೆ? ಹಾಗಾದ್ರೆ ಎಲ್ಲವೂ ಸಿದ್ದರಾಮಯ್ಯ ಅವರ ಅಣತಿಯಂತೆ ಏನಾದರೂ ನಡೀತಾ ಇದೆಯಾ? ಈ ಹಿಂದೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಒಂದು ಆರೋಪವನ್ನು ಮಾಡಿದ್ರು. ರಾಜಣ್ಣ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದು ಸಿದ್ದರಾಮಯ್ಯನವರ ಸಲಹೆ ಮತ್ತು ಸೂಚನೆಯಂತೆ ಅಂತ. ಇಡೀ ಈ ಹನಿ ಟ್ರ್ಯಾಪ್ ಪ್ರಕರಣದ ಹಿಂದೆ ಸಿದ್ದರಾಮಯ್ಯನವರು ಕೂಡ ಇದ್ದಾರೆ. ಅಂದರೆ ರಾಜಣ್ಣ ಸದನದಲ್ಲೇ ಪ್ರಸ್ತಾಪ ಮಾಡಬೇಕು, ಈ ವಿಚಾರವನ್ನು ಸದನದಲ್ಲಿ ಪ್ರಸ್ತಾಪ ಮಾಡಿದರೆ ದೊಡ್ಡ ಸದ್ದಾಗುತ್ತೆ, ಇದು ಸಿದ್ದರಾಮಯ್ಯನವ್ರಿಗೂ ಬೇಕಿತ್ತು ಅನ್ನುವ ರೀತಿಯಲ್ಲಿ ಅರ್ಥದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತನಾಡಿದ್ರು. ಈಗ ಕುತೂಹಲ ಇರುವಂಥದ್ದು, ಪ್ರಶ್ನೆ ಇರುವಂಥದ್ದು, ಯಾಕೆ? ಕಾಳಜಿ ಇದೆಯಲ್ವಾ? ಸಿದ್ದರಾಮಯ್ಯನವರೇ ಹೇಳಿದ್ರು ಸದನದಲ್ಲಿ, ಈ ವಿಚಾರವನ್ನು ಇಲ್ಲಿಗೆ ಬಿಡೋದಿಲ್ಲ, ಹನಿ ಟ್ರ್ಯಾಪ್ ಹಿಂದೆ ಯಾರಾದರೂ ಇದ್ದರೆ, ಅದು ಯಾವುದೇ ಪಕ್ಷದ ನಾಯಕರು ಇದ್ದರೆ ಕ್ರಮಕ್ಕೆ ಮುಂದಾಗ್ತೀವಿ, ಕಠಿಣ ಕ್ರಮ ಅಂತ ಹೇಳಿದರು. ಹಾಗಾದರೆ ರಾಜಣ್ಣ ಅವರಿಗೆ ಈ ವಿಚಾರದಲ್ಲಿ ಚರ್ಚೆ ಆಗಬೇಕಿತ್ತ ಅಥವಾ ಕ್ರಮ ಆಗಬೇಕಿತ್ತ ಅನ್ನುವ ಪ್ರಶ್ನೆ. ಹೀಗಾಗಿ ಯಾಕೆ ಇನ್ನೂ ಕೂಡ ದೂರು ಕೊಟ್ಟಿಲ್ಲ ಅನ್ನೋದು ಸದ್ಯದ ಕುತೂಹಲವಾಗಿರುವಂಥದ್ದು.